ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸಮಾಚಾರ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೊಟ್ಟಿಗೆ ಗಾರಿಗೆ ರೆಸಿಪಿ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ. ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಬೋದು. ಹಾಗೆ ಜೋರು ಮಳೆ ಬರ್ತಾ ಇತ್ತು. ಈ ಮಳೆ ಟೈಮಲ್ಲಿ ಹೊರಗಿದ್ದು ಚಿಟಿ ಚಿಟಿ ಮಳೆಗೆ ಮನೆ ಒಳಗೆ ಬಿಸಿ ಬಿಸಿ ಕಾಫಿ ಒಟ್ಟಿಗೆ ಗಾರಿಗೆ ತಿಂದರೆ ಸೂಪರ್ ಕಾಂಬಿನೇಷನ್. ಸೊ ಇದು ಗುರುವಾರದ್ದು ಬ್ಲಾಗ್. ಗುರುವಾರ ಅಂತೂ ಜೋರು ಮಳೆ ಇತ್ತು. ನಮ್ಮದು ಮಂಗಳೂರಲ್ಲೆಲ್ಲ ಸ್ಕೂಲಿಗೆಲ್ಲ ರಜೆ ಸಹ ಕೊಟ್ಟಿದ್ರು. ಸೊ ಮಕ್ಕಳು ಸಹ ಮನೆಯಲ್ಲೇ ಇದ್ದರು. ಹಾಗಾಗಿ ಹಲಸಿನ ಹಣ್ಣು ಮನೆಯಲ್ಲೇ ಇತ್ತು. ಅಂದರೆ ಅಮ್ಮಂದು ಫ್ರೆಂಡ್ ಒಬ್ಬರು ಹಲಸಿನ ಹಣ್ಣು ಕೊಟ್ಟಿದ್ದರು. ಹಾಗೆ ಅದರಲ್ಲಿ ಏನಾದರೂ ಗಾರಿಗೆ ಮಾಡುವ ಅಂತ ಹೇಳಿ, ಯಾಕಂದರೆ ಅದು ನೀರು ಎಳೆದಿತ್ತು ಹಲಸಿನ ಹಣ್ಣು. ಅದು ತಿಂದರೆ ಜ್ವರ ಎಲ್ಲ ಬರ್ತದೆ. ಅದಕ್ಕೋಸ್ಕರ ಮುಂಚಿನ ದಿವಸ ಸ್ವಲ್ಪ ಒಂದು ಐದಾರು ಹೊಳ್ಳೆ ತಿಂದು ಬಾಕಿದ್ದೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ವಿ, ನೆಕ್ಸ್ಟ್ ಡೇ ಗಾರಿಗೆ ಎಲ್ಲ ಮಾಡುವ ಅಂತ ಹೇಳಿ. ಸೊ ಏನಾಯ್ತು ಅಂತ ಹೇಳಿದರೆ, ನಿಜವಾಗಿಯೂ ಸಹ ನನ್ನ ಅಮ್ಮನಿಗೆ ಹಲಸಿನ ಹಣ್ಣು ತಿಂದು ಜ್ವರ ಸಹ ಬಂತು. ಸೊ ಅಮ್ಮ ಮಾಡ್ತಾರೆ ಯಾವಾಗಲೂ, ವರ್ಷ ಸಹ ಅವರೇ ನನಗೆ ಗಾರಿಗೆ ಎಲ್ಲ ಮಾಡಿ ಕೊಡೋದು. ಆದರೆ ಲಾಸ್ಟಿಗೆ ನಾನೇ ಮಾಡುವ ಹಾಗೆ ಆಯಿತು ಗಾರಿಗೆ. ಸೊ ಹಾಗಾಗಿ ಅದರೊಟ್ಟಿಗೆ ವೀಡಿಯೋ ಸಹ ಮಾಡುವ ಅಂತ ಹೇಳಿ ಬ್ಲಾಗ್ ಮಾಡ್ತಾ ಇದ್ದೇನೆ. ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಬೋದು. ಅಕ್ಕಿಯನ್ನು ಫಸ್ಟೇ ನೆನೆಸಿ ಇಡಬೇಕು, 1 ಗಂಟೆ ಆದರೂ ನೆನೆಸಿ ಇಡಬೇಕು. ಫಸ್ಟಿಗೆ ನಾನು ಹಲಸಿನ ಹಣ್ಣನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದೆ. ಆದಮೇಲೆ ಅದಕ್ಕೆ ಅಕ್ಕಿ, ಬೆಲ್ಲ, ಏಲಕ್ಕಿ, ಉಪ್ಪು ಇಷ್ಟನ್ನು ಹಾಕಿ ಒಳ್ಳೆ ಫೈನ್ ಪೇಸ್ಟ್ ಮಾಡಿದರೆ ಆಯಿತು. ಮತ್ತು ಬಿಸಿ ಎಣ್ಣೆಗೆ ಗಾರಿಗೆ ಒಂದೊಂದು ಬೂಂಡ ಥರ ಬಿಟ್ಟರೆ ನಮ್ಮದು ಬಿಸಿ ಬಿಸಿ ಹಲಸಿನ ಹಣ್ಣಿನ ಗಾರಿಗೆ ರೆಡಿ ಆಯಿತು. ಸೊ ತುಂಬ ಎಮ್ಮಾಗಿ ಬಂದಿತ್ತು. ಹೊರಗಿಂದ ಕ್ರಿಸ್ಪಿ, ಒಳಗಿಂದ ತುಂಬ ಸಾಫ್ಟ್ನೆಸ್ಸಲ್ಲಿ ಬಂದಿತ್ತು. ನಾನು ಮಾಡೋದು ಸ್ವಲ್ಪ ನೀರಾಗಿತ್ತು, ಆದರೆ ಪರವಾಗಿಲ್ಲ, ಟೇಸ್ಟ್ ಅಂದು ಸೂಪರ್. ನನ್ನ ಮಗನಿಗೆ ಇಷ್ಟ ಗಾರಿಗೆ. ಅವನು ಹಲಸಿನ ಹಣ್ಣಿದ್ದು ಬೇರೆ ಎಂತ ಸಹ ತಿನ್ನೋದಿಲ್ಲ, ನನ್ನ ಹಾಗೇನೆ. ನನಗೆ ಸಹ ಹಲಸಿನ ಹಣ್ಣು ತಿನ್ನಲಿಕ್ಕೆ ಇಷ್ಟ, ಆದರೆ ಅದರಲ್ಲಿ ಮಾಡಿದ ಪದಾರ್ಥ ಯಾವುದೂ ತಿನ್ನೋದಿಲ್ಲ. ನನ್ನ ಅಮ್ಮ ಅದರಲ್ಲೆಲ್ಲ ಗಟ್ಟಿ ಎಲ್ಲ ಮಾಡ್ತಾರೆ, ಪಾಪ ಅವರೊಬ್ಬರೇ ತಿಂತಾರೆ, ಮತ್ತು ಯಾರು ತಿನ್ನುವವರು ಇರೋದಿಲ್ಲ. ಹಾಗಾಗಿ ನನಗೆ ಮತ್ತು ನನ್ನ ಮಗನಿಗೆ ಗಾರಿಗೆ ಒಂದು ತಿಂತೇವೆ, ಬೇರೆ ಯಾವುದು ಸಹ ತಿನ್ನೋದಿಲ್ಲ. ಸೊ ಹಾಗಾಗಿ ಗಾರಿಗೆನೇ ಮಾಡಿದೆ. ಅವ್ನು ಮೊನ್ನೆಂದ ಹೇಳ್ತಿದ್ದ ಗಾರಿಗೆ ಮಾಡಿ ಕೊಡಮ್ಮ ಅಂತ. ಸೊ ಅಮ್ಮ ಮಾಡಬೇಕಿತ್ತು, ಹುಷಾರಿಲ್ಲ ಅಂತ ಹೇಳಿ ಮತ್ತು ನಾನೇ ಮಾಡಿದೆ. ತುಂಬ ಟೇಸ್ಟಾಗಿ ಬಂದಿತ್ತು. ಇಷ್ಟು ಇವತ್ತಿದ್ದು ಸಿಂಪಲ್ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಮೇಲೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ. ನಿಮ್ಮ ಮನೆಯ ಮಗಳ ಮೇಲೆ ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ. ನೆಕ್ಸ್ಟ್ ಬ್ಲಾಗ್ ಒಟ್ಟಿಗೆ ಸಿಗ್ತೇನೆ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.